ಸ್ನೇಹಿತರೆ, ಜನವರಿ 5, 2025 ಜೀವನೋತ್ಸಾಹ ಹೊಸ ವರ್ಷದ ಸಂಕಲ್ಪಗಳು 2025ರಲ್ಲಿ ಹೇಗೆ ಮಾಡ್ಕೋಬೇಕು, ಸಮಯ ನಿರ್ವಹಣೆ, ಗುರಿ ನಿರ್ಧರಣೆ ಬಗ್ಗೆ ಒಂದು ದಿನದ ಶಿಬಿರ ಬೆಂಗಳೂರಿನಲ್ಲಿ ಜರುಗಿತು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ 3 ವ್ಯಕ್ತಿಗಳು ಈಗ ನಮ್ಮ ಜೊತೆ ಮಾತಾಡ್ತಾರೆ. ವಂಗೆಮ್ಮ, ರಮೇಶ್ ಮತ್ತು ಹರಿಪ್ರಸಾದ್. ಎಸ್ ವಂಗೆಮ್ಮ. ವಂಗೆಮ್ಮ ಅವರೇ ನಮಸ್ತೆ ಸರ್. ನಾನು ಒನ್ ಡೇ ವರ್ಕ್ಶಾಪ್ ಇಂದ ನಾನು ಏನೆಲ್ಲ ಕಲ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಕಲ್ತೆ ಅಂತಲ್ಲ, ಆಲ್ರೆಡಿ ಕಲ್ತೀನಂತಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದರೆ ಒನ್ ಡೇ ವರ್ಕ್ಶಾಪ್ ನಲ್ಲಿ ಎಷ್ಟೊಂದು ವಿಷಯವನ್ನು ಸರ್ ನಮಗ್ ತಿಳಿಸ್ಕೊಟ್ಟಾರಂದ್ರ ಅದು ವ್ಯಕ್ತಪಡ್ಸಕ್ಕೂ ನಮ್ಗೆ ಸಾಧ್ಯ ಆಗಂಗಿಲ್ಲ. ಯಾಕಂದ್ರ ನಿಜವಾಗ್ಲಿ ಅಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಮಾತ್ರ ಅದನ್ನು ಯಾವ ರೀತಿ ನಾವು ತಗೊಂಡೇವ ಅನ್ನೋದು ನಮ್ಮ ಮನಸ್ಸಿಗೆ ಅನಿಸಿಕೆ ಆಗಿದೆ ಸರ್. ಯಾಕಂದ್ರೆ ನಮ್ಮ ಈ ವರ್ಷದ 2025 ವರ್ಷದೊಳಗ ನಾವ್ ಏನೇನ್ ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿ ಸರ್ ನಮ್ಗ ಹೇಳಿ ಒಂದು ಟೈಮ್ ಟೇಬಲ್ ಹಾಕೊಟ್ಟಿದ್ದಾರೆ. ಆ ಟೈಮ್ ಟೇಬಲ್ ಪ್ರಕಾರ ನಾವು ನಡ್ಕೊಂಡ್ ಹೋದ್ರೆ, ಅವ್ರ ಮಾರ್ಗದರ್ಶನದಲ್ಲೇ ನಾವು ನಡ್ಕೊಂತ ಹೋದ್ರೆ ಅದನ್ನ ನಾವು ಅಚೀವ್ಮೆಂಟ್ ಮಾಡ್ಬೋದು ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ನಮ್ ಗುರಿ ನಾವು ಯಾವ ರೀತಿ ಮುಟ್ಬೇಕು ಅನ್ನೋದನ್ನ ನಮ್ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಗುರಿ ಇತ್ತು, ಆಸಕ್ತಿ ಇತ್ತು, ಬಟ್ ನಾವ್ ಗುರಿ ಯಾವತ್ತೂ ಮುಟ್ಟಕ್ ಸಾಧ್ಯವಾಗಿಲ್ಲ ಇಷ್ಟು ವರ್ಷದಾಗ. ಇವತ್ ಸರ್ ಹೇಳ್ಕೊಟ್ಟಂತ ಮಾರ್ಗದರ್ಶನದಾಗ ನಾವು ಗುರಿ ಮುಟ್ಟಬಹುದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. 16 ಗುಂಡಿ ತೋಡೋಕ್ಕಿಂತ ಒಂದೇ ಗುಂಡಿ ತೋಡಿ ನೀರ್ ತೆಗಿದ್ರೆ ಅದ್ರಲ್ಲಿ ಇರೋಂತ ಸುಖ ಎದ್ರಾಗೂ ಇಲ್ಲ. ಯಾಕಂದ್ರೆ ನಾವು ಅದ್ ಕಲಿತೀನಿ ಇದು ಕಲಿತೀನಿ ಅಂತ ಎಲ್ಲೆಲ್ಲೋ ದುಡ್ಡನ್ನು ಹಾಕಿ ಎಲ್ಲ ಲಾಸ್ ಮಾಡ್ಕೊಳಕ್ಕಿಂತ ಒಂದೇ ನಮ್ಮ ಭಾಷಣ ಕೌಶಲ್ಯವನ್ನು ಕಲ್ತು ಬಿಟ್ರೆ ಸಾಕು. ನಾವು ಒಂದೇ ಗುಂಡಿಯಲ್ಲಿ ನಾವು ಒಂದೇ ಗುಂಡಿ ತೆಗೆದ್ರೆ ಸಾಕು, ನಮ್ಮ ಜೀವನವನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ಯಾಕಂದ್ರೆ ಮನುಷ್ಯನಿಗೆ ಮಾತನ್ನೋದು ಬಹಳ ಮಹತ್ವವಾದ ವಿಷಯ. ಅದಕ್ಕಾಗಿ ನಾವು ಈ ಕ್ಲಾಸ್ ಜಾಯ್ನ್ ಆಗಿದ್ರಿಂದ ನಮಗೂ ಕೂಡ ತುಂಬಾ ಸಂತೋಷ ಆಗೈತಿ. ಮತ್ತು ವರ್ಕ್ಶಾಪ್ ಅಟೆಂಡ್ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಮಾತು ಬಂದೈತಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗಾಗಿ ನಮ್ಮ ಜೀವನದ ಬಗ್ಗೆ ನೀವು ತುಂಬಾ ತಿಳಿಸಿಕೊಟ್ರಿ ನಮ್ಗೆ. ನಮ್ಮ ಜೀವನಕ್ಕೆ ನಾವೇ ಫಸ್ಟ್ ಡೈವರ್ ಆಗ್ಬೇಕಂತ ಹೇಳಿ. ಯಾಕಂದ್ರೆ ಒಂದು ಗಾಡಿಗೆ ನಾವ ಡೈವರ್ ಆಗಿದ್ರೆ ನಮ್ಮ ಕುಟುಂಬವನ್ನು ನಾವು ಸುರಕ್ಷತೆ ಮಾಡ್ಕೋಬಹುದು. ನಾವು ಡೈವರ್ ಆಗಿ ನಮ್ಮ ಫ್ರಂಟ್ ಸೀಟ್ ಒಳಗೆ ನಮ್ಮ ಕುಟುಂಬವನ್ನು ಕುಂಸ್ಕೊಂಡು ಹಿಂದೆ ಯಾವ್ದೋ ಒಂದು ಸಮಾಜ ಇರ್ಲಿ, ನಾಗರಿಕರು ಇರ್ಲಿ, ಅವ್ರನ್ನ ಕುಂಸ್ಕೊಂಡು ನಾವು ಡ್ರೈವ್ ಮಾಡಿದ್ರೆ ಫಸ್ಟ್ ನಮ್ಮ ಕುಟುಂಬವನ್ನು ನಾವು ಗಟ್ಟಿಪಡಿಸ್ಕೊಂಡಾಗ ನಮ್ಮ ಜೀವನ ಕೂಡ ನಾವು ಸುಗಮವಾಗಿ ಸಾಗಿಸಬಹುದು ಅಂತೇಳಿ ಸರ್ ಇದ್ರೊಳಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಟೈಮ್ ಟೇಬಲ್ ಹಾಕೊಟ್ಟಿದ್ದಾರೆ. ಹಣವನ್ನು ಯಾವ ರೀತಿ ಗಳಿಕೆ ಮಾಡಬೇಕು, ಯಾವ ರೀತಿಯನ್ನು ಹೂಡಿಕೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಜಯಪ್ರಕಾಶ್ ಸರ್ಗೆ ನಾವು ಕೋಟಿ ಕೋಟಿ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಒನ್ ಡೇ ವರ್ಕ್ಶಾಪ್ ನಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟಪಡ್ತೀನಿ. ಧನ್ಯವಾದ ಸರ್. ನಮಸ್ಕಾರ. ಒಂದು ದಿನದ ಕಾರ್ಯಾಗಾರಕ್ಕೆ ನಾನು ಆಗಮಿಸಿದ್ದೆ. ನನ್ನ ಹೆಸರು ಹರಿಪ್ರಸಾದ್ ಅಂತ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲನ ಆಗಿದ್ದೀನಿ. ಜೀವನೋತ್ಸಾಹ ಪರಿಹಾರ ಮಾರ್ಗಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಆ ಒಂದು ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು ಅಂತಕ್ಕಂಥ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕಂತೆ. ಹಂಗೆ ಗುರಿಯ ಬಗ್ಗೆ ಇಡೀ ಒಂದು ದಿನ ನಮಗೆ ಹೇಳ್ಕೊಂತ ಬಂದ್ರು. ಗುರಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ, ಒಂದು ಗುರಿ ಒಂದು ಪ್ಲಾನ್ ಇರ್ಬೇಕು. ಮೊದಲೇ ಬಂದ ತಕ್ಷಣ ಅವರು ಎಲ್ಲರ ಇಂಟ್ರೊಡಕ್ಷನ್ ಅಥವಾ ಒಂದು ಎಲ್ಲರ ಪರಿಚಯ ಆದ್ಮೇಲೆ ಅವ್ರು ಹೇಳ್ಕೊಂತ ಬರ್ತಾರೆ. ಜರ್ನಲ್ ಆಗಿರ್ಬೋದು, ಡೈರಿ ಆಗಿರ್ಬೋದು, ಅಥವಾ ಪ್ಲಾನಿಂಗ್ ಆಗಿರ್ಬೋದು. ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರೆ ಸಾಕು, ಒಂದು ಅರ್ಧ ನೀವು ಜೀವನ ಸಾಧನೆ ಮಾಡ್ದಂಗ ಅಂತಕ್ಕಂಥ. ಯಾವುದೇ ಈ ಒಂದು ಕಾರ್ಯಕ್ಕಾಗ್ಲಿ, ಒಂದು ಗುರಿ ಸಾಧನೆ ಮಾಡ್ಬೇಕಾದ್ರೆ ಒಂದು ಪ್ಲಾನಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಅವಶ್ಯಕತೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಜೀವನದಲ್ಲಿ ಪ್ರತಿ ಹಂತದಲ್ಲಿ ಹೇಗೆ ಇರ್ತಾರೆ ವ್ಯಕ್ತಿತ್ವ, ಮತ್ತು ನಾವು ಅದನ್ನ ಜೀವನಕ್ಕೆ ನಾವು ವರ್ಷಗಳನ್ನ ಆಡ್ ಮಾಡುವುದಲ್ಲ, ವರ್ಷಕ್ಕೆ ಜೀವನವನ್ನು ಆಡ್ ಮಾಡ್ಕೋಬೇಕು ಅಂತಂದ್ರೆ ಜೀವನವನ್ನ ನಾವು ಒಂದು ಸಾರ್ಥಕತೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಅಂಶಗಳನ್ನ ಹೇಳ್ತಾ ಬಂದ್ರು. ಒಂದು ಚಿತ್ರಗಳ ಮೂಲಕ ವಿವರಿಸ್ತಾ ಬಂದ್ರು. ಮತ್ತು ಜೀವನದಲ್ಲಿ ನಮ್ಗೆ ಅನೇಕ ರೀತಿಯ ಕ್ವಶನ್ಗಳಿರ್ಬೇಕು. ಒಂದು ಜೀವನ ಒಂದು ಸುಗಮವಾಗಿ ನಡಿಬೇಕಂತಂದ್ರೆ ವೈ, ನಾವು ಯಾಕೆ ಕೆಲಸವನ್ನು ಮಾಡ್ತಾ ಇದ್ದೀವಿ, ಇದನ್ನ ಕೆಲಸ ಮಾಡಿದ್ರೆ ಏನ್ ಬರುತ್ತೆ, ಹೌ ಅಂತಕ್ಕಂಥದ್ದು ಕ್ವಶನ್ ಹಾಕೋಬೇಕು ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಆ ಕ್ವಶನ್ಗಳು ಹಾಕೊಂಡಂತ ಸಂದರ್ಭದಲ್ಲಿ ನಾವು ಆ ಒಂದು ಗುರಿ ಅಂತಕ್ಕಂಥ ಸ್ಪಷ್ಟತೆ ಕಾಣುತ್ತೆ. ಮತ್ತು ಮುಂದೆ ಹೋಗಕ್ಕೂ ಸಹ ನಮ್ಗೆ
ಒಂದು ದಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ನಮ್ಗೆ ಹೇಳ್ತಾ ಬಂದ್ರು. ಮತ್ತು ದಾರಿ ಮುಂದಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಒಂದು ವಿವರಣೆ ಕೊಡ್ತಾ 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 ಅವರು ತಮ್ಮ ಜೀವನದಲ್ಲಿ ಆದಂತಹ ಘಟನೆಗಳ ಮೂಲಕ ಹೇಳ್ಕೊಂತ ಬಂದ್ರು. ಆಗ ನಮಗೆ ಬಹಳ ಸ್ಪಷ್ಟತೆ ಆಯ್ತು, ಮತ್ತು ಜೀವನವನ್ನ ಹೇಗ್ ನಡ್ಸ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮತ್ತು ಸೂಕ್ಷ್ಮತೆ ಅಂತಕ್ಕಂಥದ್ದು, ಮತ್ತೆ ಅದನ್ನ ಹೇಗ್ ನಡೆಸ್ಬೇಕು ಅಂತಕ್ಕಂಥದ್ದು ನಮಗೆ ಒಂದು ಕ್ಲಾರಿಟಿ ಬಂತು ಅಂತಕ್ಕಂಥದ್ದನ್ನ. ಮತ್ತೆ ನಾವು ತಾವು ಸರ್ಗಳು ಲೈಫ್ ಇಷ್ಟೇನೆ, ಲೈಫ್ ನಮ್ದೇನೆ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಆ ಲೈಫ್ ಅಂತಕ್ಕಂಥದ್ದು ಯಾವ ರೀತಿ ಒಂದು ಸೂಕ್ಷ್ಮವಾಗಿ ನಡ್ಸ್ಕೊಂಡು ಹೋಗ್ಬೇಕು, ಎಷ್ಟು ಸಂತೋಷದಿಂದ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ವಿಷಯ ಬಗ್ಗೆ ಸರಿ ಹೇಳ್ಕೊಂತ ಬಂದ್ರು. ಹೀಗೆ ಅವ್ರು ಇನ್ನೊಂದ್ ಕಡೆ ಹೇಳ್ಕೊಂತ ಬಂದ್ರು, ದೇಶವನ್ನ ಸುತ್ತಿರುವವರ ಬಗ್ಗೆ ಹೇಳಿದ್ರು, ಕೋಶವನ್ನು ಓದಿರುವವರ ಬಗ್ಗೆ ಹೇಳಿದ್ರು. ಆದ್ರೆ ಆ ಸರ್ ಬಗ್ಗೆ ಹೇಳ್ತಾ, ನಾನು ದೇಶವನ್ನು ಸುತ್ತುವಂಥದ್ದು, ಕೋಶವನ್ನು ಓದುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ನಾನು ಗಳಿಸಿರುವಂತದ್ದು ಏನು ಅಂತಂದ್ರೆ, ಜಯಪ್ರಕಾಶ್ ಸರ್ ಹೇಳಿರುವಂತದ್ದು, ನಾನು ಮನುಷ್ಯನನ್ನು ಓದಿದ್ದೀನಿ ಅಥವಾ ಅನೇಕ ಜನ ಸಂದರ್ಶನ ಮಾಡಿದೀವಿ ಅಂತಂದ್ರೆ ದೇಶ ಮತ್ತು ಕೋಶ ಓದಕ್ಕಿಂತ ಅದು ಬಹಳ ಅನುಭವಪೂರಿತವಾಗಿತ್ತು. ಅದ್ರ ಮೂಲಕ ನಮ್ಗೆ ಬಹಳ ಜ್ಞಾನ ಹೆಚ್ಚಾಯ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ವಿ. ಕೊನೆಯದಾಗಿ ಒಂದು ಕೆಲವು ಅಂಶಗಳನ್ನ ಹೇಳ್ತಾ ಬಂದ್ರು. 8 ವೀಲ್ಸ್ 4 ಜನ ಕೂರಿಸ್ಕೊಂಡು ಹೋಗುವಂತದ್ದು ಏನ್ ಅಂಶಗಳಂತಂದ್ರೆ, ಅವು ವ್ಯಕ್ತಿತ್ವ ಪರಿವರ್ತನೆಗೆ, ಜೀವನ ಸುಗಮವಾಗಿ ನಡೆಯೋದಕ್ಕೆ, ಜೀವನ ಪರಿಪೂರ್ಣ ಆಗೋದಕ್ಕೆ ಅಂತಕ್ಕಂಥ ಅಂಶಗಳನ್ನ ಹೇಳ್ಕೊಂಡ್ ಬಂದ್ರು. ಏನಂತಂದ್ರೆ, ಶಾರೀರಿಕ ವ್ಯಕ್ತಿತ್ವ ಹೇಗಿರ್ಬೇಕು, ಮಾನಸಿಕ ವ್ಯಕ್ತಿತ್ವ ಹೇಗಿರ್ಬೇಕು, ಭೌತಿಕ ವ್ಯಕ್ತಿತ್ವ ಹೇಗಿರ್ಬೇಕು, ಭಾವನಾತ್ಮಕ ವ್ಯಕ್ತಿತ್ವ ಹೇಗಿರ್ಬೇಕು, ಮತ್ತು ಆಧ್ಯಾತ್ಮಿಕ ವ್ಯಕ್ತಿತ್ವ ಹೇಗಿರ್ಬೇಕು, ಮತ್ತು ಆರ್ಥಿಕ ವ್ಯಕ್ತಿತ್ವ ಅಂತಕ್ಕಂಥ ಹೇಗಿರ್ಬೇಕು ಅನ್ನುವಂಥದ್ದು ಇವೆಲ್ಲವೂ ಸಹ ನಮ್ಗೆ ಬೇಕಾಗ್ತದೆ. ಬಟ್ ಇದನ್ನ ನಾವು ಹೇಗೆ ಅಳವಡಿಕೆ ಮಾಡ್ಕೋಬೇಕು ಅಂತ ಗಮನಿಸಿದಂತ ಸಂದರ್ಭದಲ್ಲಿ ಫಸ್ಟ್ ನಮಗ್ ಪ್ರಯಾರಿಟಿ ಕೊಡ್ಬೇಕು. ತದನಂತರ ಎಸ್ ಹರಿಪ್ರಸಾದ್, ಈಗ ರಮೇಶ್ ಅವ್ರಿಗೊಂದೆರಡು ಮಾತಾಡೋದಕ್ಕೆ ಕೊಡೋಣ. ಎಸ್ ರಮೇಶ್. ನಮಸ್ಕಾರ. ಒನ್ ಡೇ ವರ್ಕ್ಶಾಪ್ ಅಲ್ಲಿ ನನ್ನ ಜೀವನದಲ್ಲಿ ಏನೇನ್ ಮಿಸ್ಟೇಕ್ ಮಾಡ್ತಿದ್ದೆ, ಏದ್ರಿಂದ ನಂಗೆ ಹಿನ್ನಡೆ ಆಯ್ತಿದೆ, ನಾನು ಹೆಂಗ್ ಪ್ಲಾನ್ ಮಾಡ್ತಿದ್ದೆ, ನಾನು ಪ್ಲಾನ್ ಮಾಡಿದ್ಕೂ ಇಲ್ಲಿ ಸಾರ್ ಹೇಳ್ಕೊಡ್ತಿರೋದಕ್ಕೂ ಏನ್ ರಾಂಗ್ ಇದೆ, ನನ್ನಲ್ಲಿ ಏನ್ ನ್ಯೂನ್ಯತೆಗಳಿದೆ ಅನ್ನೋದೆಲ್ಲ ನಾನು ತಿಳ್ಕೊಂಡು ನಾನು ಒಂದೇ ಗುರಿ ಕಡೆ ಲಕ್ಷ್ಯ ಕೊಡ್ತಿರ್ಲಿಲ್ಲ. 3-4 ಗುರಿಗಳನ್ನ ಒಂದೇ ಸತ್ ತಕೊಂಡ್ಬಿಟ್ಟು ಇದೊಂದ್ ಸ್ವಲ್ಪ ದಿನ ಮಾಡೋದು, ಅದೊಂದ್ ಸ್ವಲ್ಪ ದಿನ ಮಾಡೋದು, ಈಗೆಲ್ಲ ಆಗಿ ರಿಜೆಕ್ಟ್ ಬಂದು 0 ತರ ಆಗ್ತಿತ್ತು. ಯಾವ್ದ್ರಲ್ಲೂ ಏಳ್ಗೆ ಅನ್ನೋದು ಕಾಣ್ತಿರ್ಲಿಲ್ಲ. ನನ್ಗೆ ಅದು ಕ್ಲಾರಿಟಿ ಬಂತು, ಗೋಲ್ ಎಷ್ಟಿರ್ಬೇಕು ಒಬ್ಬ ಮನ್ಸನ್ಗೆ. ಒಂದೇ ಕಡೆ ಫೋಕಸ್ ಮಾಡೋದ್ರಿಂದ ಏನೇನ್ ಉಪಯೋಗ, ಅವ್ನಿಗೆ ಟೈಮ್ ಸೇವ್ ಆಗುತ್ತೆ. ಆ ಟೈಮ್ ಸೇವ್ ಆಗ್ಬೇಕು ಅಂದ್ರೆ ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು, ಡೈರಿಗೂ ಜರ್ನಲ್ಗೆ ಮತ್ತೆ ಏನ್ ಡಿಫ್ರೆನ್ಸು, ಮತ್ತೆ ಪ್ಲಾನರ್ ಏನ್ ಯೂಸ್ ಮಾಡ್ಬೇಕು, ವೀಕ್ಲಿ ಪ್ಲಾನರು, ಮತ್ತೆ ಸಕಾರಾತ್ಮಕ ದೃಢೀಕರಣಗಳನ್ನು ನಾವೇ ಸ್ವಂತ ರಚಿಸ್ಕೊಂಡು ನಮ್ಗೆ ಜೀವನಕ್ಕೆ ಉಪಯೋಗ ಆಗೋ ತರ ಯಾವ ತರ ರಚನೆ ಮಾಡ್ಬೇಕು, ಮತ್ತೆ ವಿಷನ್ ಬೋರ್ಡ್ ಯಾವ ತರ ಕ್ರಿಯೇಟ್ ಮಾಡ್ಬೇಕು, ಪ್ರತಿಯೊಂದು ವಿಚಾರಗಳನ್ನ ಸವಿಸ್ತಾರವಾಗಿ ತಿಳಿಸ್ತಾ ಬಂದ್ರು ಸಾರು ಆ ಕ್ಲಾಸ್ ಅಲ್ಲಿ. ಮತ್ತೆ ಚಿತ್ರಗಳ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಿದ್ದು ತುಂಬಾ ಇಷ್ಟ ಆಯ್ತು. ಚಿತ್ರಗಳು, ಒಂದೊಂದು ಚಿತ್ರಗಳು ನಮ್ಗೆ ನೋಡ್ದಕ್ಕೆ ನಮ್ಗೆ ಅರ್ಥ ಆಗ್ತಿತ್ತು, ಯಾವ ತರ ಇದೆ ಏನು ಅಂತ. ಪ್ರತಿಯೊಂದನ್ನು ಕೂಲಂಕುಷವಾಗಿ ನಮ್ಗೆ ಏನೇ ಡೌಟ್ ಬಂದ್ರು ಆ ಸ್ಥಳದಲ್ಲೇ ಅದು ಚಿತ್ರ ನೋಡಿದ ತಕ್ಷಣನೇ ವಿವರಣೆ ಕೊಡ್ತಾ ಬಂದಿರೋದ್ರಿಂದ ನಾವು ಜೀವನದಲ್ಲಿ ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ದೇವೆ. ಪ್ರಾಪರ್ ಆಗಿ ಗೋಲ್ ಸೆಟ್ಟಿಂಗ್ ಇಲ್ಲ ಅಂದ್ರೆ ನಮ್ ಲೈಫಲ್ಲಿ ಎಷ್ಟು ದಿನಗಳು ಒಳ್ಳೋಗುತ್ತೆ ಗೊತ್ತಿಲ್ದಂಗೆ. ಸಮಯ ಅನ್ನೋದು ಎಷ್ಟು ಅಮೂಲ್ಯವಾದದ್ದು. ಪ್ರಯಾರಿಟಿ ಯಾವ್ದಕ್ ಕೊಡ್ಬೇಕು ಫಸ್ಟ್ ಜೀವನದಲ್ಲಿ, ಒಂದಾದ್ಮೇಲೆ ಒಂದು ಪ್ರಯಾರಿಟಿ ಕೊಟ್ಕೊಂಡು ಯಾವ್ಯಾವ ರಂಗದಲ್ಲಿ ಗೋಲ್ ಸೆಟ್ಟಿಂಗ್ ಮಾಡ್ಬೇಕು, ಆ ಗೋಲ್ ಸೆಟ್ಟಿಂಗ್ ಮಾಡಿದ್ರಿಂದ ಏನೇನು ಉಪಯೋಗಗಳು, ಪ್ರತಿಯೊಂದನ್ನು ವಿವರಣೆ ನೀಡ್ತಾ ಬಂದು ಅಲ್ಲಿ ಬಂದಿರುವಂತ ಪಾರ್ಟಿಸಿಪೆಂಟ್ಗಳು ಅವರು ಕೂಡ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಿದ್ರು ಗೋಲ್ ಸೆಟ್ಟಿಂಗ್ ಬಗ್ಗೆ. ಹೀಗೆ ಇಡೀ ದಿನದ ಕ್ಲಾಸು ತುಂಬಾ ಅದ್ದೂರಿಯಾಗಿ ಮೂಡ್ ಬಂತು ಅಂತ. ನ್ಯೂ ಇಯರ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ಕೆ ನನ್ಗೆ ಸುಮಾರು ಆರ್ಟಿಕಲ್ಗಳು